ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಗುಹೆ ಒಳಗಡೆ ಪರಿಶೋಧನೆ ಮಾಡೋಕ್ಕೆ ಹೋದವರು ಏನೆಲ್ಲ ಪ್ರಮಾದಗಳನ್ನ ಎದುರ್ಕೊಳ್ತಾರೆ, ಹಾಗೆ ಆ ಪ್ರಯಾಣದಲ್ಲಿ ಯಾರೆಲ್ಲ ಏನನ್ನು ಕಳ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇ ಮೂವಿ ಸ್ಟೋರಿ ನೋಡ್ಕೊಂಡು ಬರೋಣ, ಬಂದ್ಬಿಡಿ. ಈ ಮೂವಿ ಸ್ಟಾರ್ಟಿಂಗ್ ನಿಮಗೆ ಜೋಶ್ ಅನ್ನೋ ಒಬ್ಬ ಹುಡುಗನನ್ನು ತೋರಿಸ್ತಾ ಸ್ಟಾರ್ಟ್ ಮಾಡ್ತಾರೆ. ಜೋಶ್ ಕಾರ್ಲ್ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಟೈಮ್ ಆದಮೇಲೆ ಕಾರ್ಲ್ ಅವನ ಹೆಂಡತಿ ಜೊತೆ ಅಲ್ಲಿಗೆ ಬರ್ತಾನೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜನ ಒಂದು ಗುಹೆ ಮೇಲೆ ಪರಿಶೋಧನೆನ ಮಾಡ್ತಾ ಇರ್ತಾರೆ. ತುಂಬ ಆಳವಾಗಿರುತ್ತೆ ಮತ್ತು ಅಲ್ಲಿ ನದಿ ಕೂಡ ಇರುತ್ತೆ. ಇಲ್ಲಿವರೆಗೂ ಅಲ್ಲಿ ಎಲ್ಲಿಂದ ನೀರು ಬರ್ತಿದೆ ಅಂತ ಯಾರೂ ಕೂಡ ಕಂಡುಹಿಡಿಯೋದಕ್ಕೆ ಆಗಿರೋದಿಲ್ಲ. ಜೋಶ್ ಕೂಡ ಅವನ ಟೀಮ್ ಜೊತೆ ಸೇರಿ ಇದನ್ನೇ ಕಂಡುಹಿಡಿಯೋಕೆ ಪ್ರಯತ್ನ ಮಾಡ್ತಿರ್ತಾನೆ. ಅದಾದ ಮೇಲೆ ಇವ್ರು 3 ಜನ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ. ಕಾರ್ಲ್ಗೆ ಒಂದು ವಿಚಿತ್ರವಾದ ವಿಷಯಗಳನ್ನ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕಾಗಿ ಅವನು ತುಂಬಾ ದುಡ್ಡನ್ನು ಖರ್ಚು ಮಾಡ್ತಿರ್ತಾನೆ. ಅವರು ಆ ಗುಹೆ ಹತ್ರ ಹೋಗಿ ಲ್ಯಾಂಡ್ ಆಗ್ತಾರೆ. ಆ ವಿಚಿತ್ರವಾದ ಗುಹೆನ ನೋಡಿ ಕಾರ್ಲ್ ವೈಫ್ಗೆ ತುಂಬಾ ಶಾಕ್ ಆಗಿರ್ತಾಳೆ. ಅವರಲ್ಲಿ ಸೇರ್ಕೊಂಡ್ಮೇಲೆ ಅಲ್ಲಿ ನೋಡಿದರೆ ಸ್ವಲ್ಪ ವರ್ಕರ್ಸು ತಮ್ಮ ಸಾಮಾನು ತೊಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆವಾಗ ಕಾರ್ಲ್ ಅವ್ರನ್ನ ಕೇಳ್ತಾನೆ, ನೀವು ಏನಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ತುಂಬಾ ಅಪಾಯ ಇದೆ, ಸ್ವಲ್ಪ ಸಮಯಕ್ಕೆ ಇಲ್ಲಿ ಚಂಡಮಾರುತ ಕೂಡ ಸ್ಟಾರ್ಟ್ ಆಗುತ್ತೆ, ನೀವು ಕೂಡ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾರೆ. ಸ್ವಲ್ಪ ವರ್ಕರ್ಸ್ ಇನ್ನೂ ಕೂಡ ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ಆ ಗುಹೆ ಸುಮಾರು 2 ಕಿಲೋಮೀಟರಷ್ಟು ಆಳ ಆಗಿರುತ್ತೆ. ಹಾಗೆ ಜೋಶ್ ತಂದೆ ಇನ್ನೂ ಕೂಡ ಅಲ್ಲೇ ಟೀಮ್ ಜೊತೆ ಶೋಧ ಮಾಡ್ತಿರ್ತಾನೆ. ಅಲ್ಲಿ ಒಬ್ಬಳು ಸೀನಿಯರ್ ವರ್ಕರ್ ಕೂಡ ಇರ್ತಾಳೆ. ಅವಳು ಚೆನ್ನಾಗಿ ಸ್ವಿಮ್ ಮಾಡಿ ಆ ನೀರು ಒಳಗಡೆ ಹೋಗಿ ಅದು ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಕಂಡುಹಿಡಿಯೋಕೆ, ಹಾಗೆ ಆ ಗುಹೆ ಒಳಗಡೆ ಎಷ್ಟು ಆಳವಾಗಿದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋಕೆ ಪ್ರಯತ್ನ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಕಾರ್ಲ್ ಮತ್ತು ಅವನ ವೈಫ್ ಇಬ್ಬರೂ ಕೂಡ ಆ ಗುಹೆಯ ಇನ್ಫಾರ್ಮೇಷನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಆಳ ಇದೆ ಮತ್ತು ಏನೆಲ್ಲ ದಾರಿ ಇದೆ ಅಂತ ಹೇಳಿ. ಮತ್ತು ಅವರು ಪ್ಯಾರಾಚೂಟಿಂದ ಗುಹೆ ಒಳಗಡೆ ಹೋಗ್ತಾರೆ. ಅವರು ಅಲ್ಲಿಗೆ ಸೇರೋಕ್ಕೂ ಮುಂಚೆನೇ ಆ ಲೇಡಿ ವರ್ಕರ್ ಮತ್ತು ಜೋಶ್ನ ತಂದೆ ಇಬ್ಬರೂ ಕೂಡ ಒಂದು ಹೊಸ ದಾರಿನ ಹುಡುಕೊಂಡು ನೀರಿನ ಒಳಗಡೆ ಹೋಗಿರ್ತಾರೆ. ಅವರು ಹೀಗೆ ನೀರಿನಲ್ಲಿ ಹೋಗ್ತಾ ಹೋಗ್ತಾ ಒಂದು ಹೊಸ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲೂ ಕೂಡ ತುಂಬ ಆಳ ಇರುತ್ತೆ, ನೀರು ಕೂಡ ಇರುತ್ತೆ. ಬಟ್ ಅವ್ರಿಗೆ ಅಲ್ಲಿಗೆ ಹೋಗೋಕೆ ಆಗೋದೇ ಇಲ್ಲ. ಏನಕ್ಕಂತ ಹೇಳಿದ್ರೆ ಅವ್ರಿಗೆ ಆಕ್ಸಿಜನ್ ಅವರ ಹತ್ತಿರ ಅಷ್ಟೊಂದು ಇರೋದಿಲ್ಲ. ಅದಕ್ಕೆ ಅವರು ವಾಪಸ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಮಹಿಳಾ ವರ್ಕರ್ ಆಕ್ಸಿಜನ್ ಕೂಡ ಖಾಲಿ ಆಗಿ ಹೋಗುತ್ತೆ, ಹಾಗೆ ಅವಳು ಪ್ರಾಣಕ್ಕೂ ಕೂಡ ಅಪಾಯ ಆಗುತ್ತೆ. ಇದನ್ನೆಲ್ಲ ಅವರ ಟೀಮ್ ಅವರು ಮಾನಿಟರಲ್ಲಿ ನೋಡ್ತಾ ಇರ್ತಾರೆ. ಬಟ್ ಅವರು ಆಕ್ಸಿಜನ್ ಸಿಲಿಂಡರ್ನ ತೊಗೊಂಡು ಹೋಗೋ ಸಿಚುಯೇಷನಲ್ಲಿ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಷ್ಟ ತುಂಬಾ ದೂರ ಹೋಗಿರ್ತಾರೆ. ಆಗ ಜೋಶ್ನ ತಂದೆ ತನ್ನ ಆಕ್ಸಿಜನ್ ಸಿಲಿಂಡರ್ನ ತೆಗೆದು ಆ ವರ್ಕರ್ಗೆ ಹಾಕ್ತಾನೆ. ಅವಳಿಗೆ ಉಸಿರಾಡೋದಕ್ಕೆ ಆಗುತ್ತೆ. ಮತ್ತು ಸ್ವಲ್ಪ ಟೈಮ್ ಆದಮೇಲೆ ಅವನು ಅದನ್ನು ಈಸ್ಕೊಂಡು ಹಾಕ್ಕೊಳ್ತಾನೆ. ಹೀಗೆ ಅವರಿಬ್ಬರು ಸ್ವಲ್ಪ ಟೈಮ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಆದರೆ ಅದು ಜಾಸ್ತಿ ಟೈಮು ವರ್ಕ್ ಆಗೋದು ಇಲ್ಲ. ಜಾಶ್ ಫಾದರ್ ಗಟ್ಟಿ ಮನ್ಸು ಮಾಡಿಕೊಂಡು ಅವಳ ಹತ್ರ ಆಕ್ಸಿಜನ್ ಸಿಲಿಂಡರ್ನ ಕಿತ್ಕೊಂಡು ತಾನು ಹಾಕ್ಕೊಂಡು ಆ ಮಹಿಳಾ ವರ್ಕರ್ನ ತಳ್ಳಿಬಿಡ್ತಾನೆ. ಆ ಮಹಿಳಾ ವರ್ಕರ್ ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ಇದನ್ನೆಲ್ಲ ಅವರು ಮಾನಿಟರಲ್ಲಿ ನೋಡ್ತಾ ಇರ್ತಾರೆ. ಇದನ್ನು ಬಿಟ್ಟರೆ ಜೋಶ್ನ ತಂದೆಗೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಈ ಕಡೆ ಜೋಶ್ ತುಂಬಾ ಫೀಲ್ ಮಾಡ್ಕೊಳ್ತಾನೆ. ಹಾಗೆ ಅವನ ತಂದೆಗೂ ಕೂಡ ಜೋರಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಅಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ತುಂಬ ಮಳೆ ಇದ್ದದ್ರಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಏನೂ ವರ್ಕ್ ಆಗೋದಿಲ್ಲ. ಮತ್ತು ಕೆಳಗಡೆ ವರ್ಕ್ ಮಾಡ್ತಿರೋರಿಗೆ ಏನೂ ಕೂಡ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬ ಮಳೆಯಿಂದ ಅವರು ಇರೋ ಕಡೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಇದ್ದರೆ ಅವರು ಸತ್ತೋಗ್ತಾರೆ. ಅದರಿಂದ ಮೇಲೆ ಬರೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅವರೆಲ್ಲ ಮೇಲೆ ಎಳೆಯೋಕ್ಕೆ ಯಾರೂ ಕೂಡ ಇರೋದಿಲ್ಲ. ಎಲ್ಲರೂ ಕೂಡ ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ. ಜೋಶ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೇಲೆ ಹೋಗ್ತಾರೆ. ಆದರೆ ಜೋಶ್ ತನ್ನ ತಂದೆ ಮತ್ತು ಬೇರೆ ವರ್ಕರ್ಸ್ಗೆ ಚಂಡಮಾರುತದ ಬಗ್ಗೆ ಹೇಳಬೇಕು, ನಾನು ಅವರನ್ನು ಬಿಟ್ಟು ಬರೋಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕೆಳಗಡೆ ಹೋಗ್ತಾನೆ. ಆದರೆ ಕೆಳಗಡೆ ಹೋಗಬೇಕಾದ್ರೆ ಮೇಲಿಂದ ತುಂಬ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಜೋಶ್ ಅವನ ತಂದೆ ಮತ್ತು ಕಾರ್ಲ್ ಹಾಗೆ ಅವನ ವೈಫ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನಾವು ಇಲ್ಲಿಂದ ಬೇಗ ಹೊರಡಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಹೊತ್ತಿನ ಮುಂಚೆ ಖಾಲಿ ಇದ್ದಂತಹ ಗುಹೆ ಈಗ ನೀರಿನಿಂದ ತುಂಬೋಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ.
ಈ ಕಡೆ ಕಾಲ್ ಮತ್ತು ಅವನ ವೈಫ್ ಇಬ್ಬರೂ ಕೂಡ ನಾವಿಲ್ಲಿ ಬಂದು ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಜೋಶ್ ತಂದೆ ಹೇಳೋ ಮಾತನ್ನು ಕೇಳೋದು ಬಿಟ್ಟರೆ ಇವ್ರಿಗೆ ಬೇರೆ ಏನೋ ಆಪ್ಷನ್ ಇರೋದಿಲ್ಲ. ಆ ಕಡೆ ಏನು ಜೋಶ್ ಜೊತೆ ಹೋಗಿರ್ತಾನಲ್ಲ ಇನ್ನೊಬ್ಬ ವರ್ಕರ್, ಅವನು ಕೆಳಗಡೆ ಜಂಪ್ ಮಾಡ್ತಾನೆ. ಸೊ ಅವ್ನು ಬಿದ್ದಿದ್ದರಿಂದ ನೀರೊಳಗಡೆ ಇರುವಂತಹ ಒಂದು ದೊಡ್ಡ ಬಂಡೆಕಲ್ಲು ಒಳಗಡೆ ಅವನದು ತಲೆ ಹೊಡ್ಕೊಂಡ್ಬಿಡುತ್ತೆ. ಅವಾಗ ಜೋಶ್ ಅವನನ್ನು ಕಾಪಾಡೋದಕ್ಕೆ ಅಂತ ಟ್ರೈ ಮಾಡ್ತಾನೆ, ಬಟ್ ಅವನ ಕೈಲಿ ಆಗೋದೇ ಇಲ್ಲ. ಅವನು ನೀರಿಂದ ತುಂಬಾ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಸೊ ಇದಾದಮೇಲೆ ಜೋಶ್ನ ತಂದೆ ಅವ್ರಿಗೆಲ್ರಿಗೂ ಹೇಳ್ತಾನೆ, ನಾವು ಬೆಳಿಗ್ಗೆ ಒಂದು ಹೊಸ ದಾರಿನ ಕಂಡುಹಿಡ್ದಿದ್ದೀವಿ, ನಾವೆಲ್ಲರೂ ಬದುಕಬೇಕು ಅಂತ ಹೇಳಿದ್ರೆ ಆ ದಾರಿ ಮೂಲಕವೇ ಇವಾಗ ನಾವು ಹೋಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಸ್ವಿಮ್ ಸೂಟ್ನ ಹಾಕ್ಕೊಳ್ತಾರೆ. ಆದರೆ ಇಲ್ಲಿ ಕಾರ್ಲ್ ವೈಫ್ಗೆ ಸ್ವಿಮ್ ಬರೋದಿಲ್ಲ. ಅದಕ್ಕೆ ಜೋಶ್ನ ತಂದೆ ಹೇಳ್ತಾನೆ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆ ಜೋಶ್ ಇರ್ತಾನೆ, ಅವನು ನಿನ್ನನ್ನು ಕರ್ಕೊಂಬರ್ತಾನೆ ಅಂತ ಹೇಳಿ. ಸೊ ಹೀಗೆ ಇವ್ರು ಹೇಗೋ ಮಾಡಿ ಮುಂದೆ ಹೋಗ್ತಾ ಒಂದು ಪ್ಲೇಸ್ಗೆ ಸೇರ್ಕೊಳ್ತಾರೆ. ಆದರೆ ಇಲ್ಲಿ ಕಾರ್ಲ್ ವೈಫ್ಗೆ ಸ್ವಲ್ಪ ಸೀರಿಯಸ್ ಆಗಿರುತ್ತೆ. ಕಾರ್ಲ್ ಕೂಡ ಅವಳನ್ನು ತಪ್ಪಿಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಸೊ ಇದಾದಮೇಲೆ ಕಾರ್ಲ್ ಹೇಳ್ತಾನೆ, ನಾವು ಇಲ್ಲಿಂದ ಮುಂದೆ ಹೋಗೋದು ಬೇಡ, ಇಲ್ಲೇ ಇರೋಣ, ಸೊ ರೆಸ್ಕ್ಯೂ ಟೀಮ್ಗೋಸ್ಕರ ವೆಯ್ಟ್ ಮಾಡೋಣ ಅಂತ ಹೇಳ್ತಾನೆ. ಅವಾಗ ಜೋಶ್ ತಂದೆ ಹೇಳ್ತಾನೆ, ನಾವು ರೆಸ್ಕ್ಯೂ ಟೀಮ್ಗೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ, ಏನಕ್ಕಂತ ಹೇಳಿದ್ರೆ ಇದು ಹೊಸ ದಾರಿ ನನಗೆ ಮಾತ್ರ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ಎಲ್ರಿಗೂ ಕೂಡ ಜೋಶ್ನ ತಂದೆ ಹೇಳುವಂತಹ ಮಾತನ್ನ ಕೇಳೋದು ಬಿಟ್ಟರೆ ಬೇರೆ ಮಾರ್ಗ ಇರೋದೇ ಇಲ್ಲ. ಸೊ ಅವ್ರಿಗೆಲ್ಲರೂ ಕೂಡ ಜೋಶ್ ತಂದೆ ಹೇಳ್ದಂಗೆ ಮುಂದೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇವರೆಲ್ಲ ಮೆಲ್ಲಗೆ ಒಂದು ಪ್ಲೇಸ್ಗೆ ಬಂದು ಸೇರ್ಕೊಳ್ತಾರೆ. ಅಲ್ಲಿ ನೀರಿನ ಪ್ರವಾಹ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಅದರಲ್ಲಿದ್ದಂತಹ ಒಬ್ಬ ವರ್ಕರ್ಗೆ ಕೂಡ ಆರೋಗ್ಯ ಹದಗೆಟ್ಟಿರುತ್ತೆ. ಮತ್ತು ಅವನು ಜಾಸ್ತಿ ಸಮಯ ಬದುಕೋದಿಲ್ಲ ಅಂತ ಕೂಡ ಅವನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವನು ಅಲ್ಲೇ ಇದ್ದಂತಹ ಗುಹೆ ಒಳಗಡೆ ಹೋಗಿ ಔದ್ಕೊಬಿಡ್ತಾನೆ. ಜೋಶ್ ಮತ್ತು ಅವನ ಫಾದರ್ ಎಷ್ಟು ಹುಡುಕಿದ್ರೂ ಕೂಡ ಅವನು ಅವ್ರಿಗೆ ಸಿಗೋದೇ ಇಲ್ಲ. ಕೊನೆಗೆ ಇವರೆಲ್ಲರೂ ಕೂಡ ಹಗ್ಗದಿಂದ ಆ ನೀರನ್ನು ದಾಟಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಜೋಶ್ ಫೋಟೋ ತೆಗಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ನೋಡಿದಂತಹ ಜೋಶ್ ಫಾದರ್ಗೆ ತುಂಬಾ ಕೋಪ ಬರುತ್ತೆ. ನಾವು ಇಲ್ಲಿ ಪಿಕ್ನಿಕ್ಗೆ ಬಂದಿಲ್ಲ, ನಿನ್ನಿಂದ ನನ್ನ ವರ್ಕರ್ಸಲ್ಲಿ ತುಂಬ ಜನ ಸತ್ತೋದ್ರು, ಇನ್ನು ಮುಂದೆ ನೀನು ನಾನು ಹೇಳಿದ್ದನ್ನು ಮಾತ್ರ ಕೇಳಬೇಕು ಅಂತ ಬೈತಾನೆ. ಸೊ ಅವರೆಲ್ಲರೂ ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ರಿಗೆ ಎತ್ತರವಾದಂತಹ ಬಂಡೆ ಕಲ್ಲುಗಳು ಕಾಣಿಸುತ್ತೆ. ಸೊ ಅವರು ಅದನ್ನು ದಾಟಿ ಹೋಗಬೇಕಾಗಿರುತ್ತೆ. ಜೋಶ್ ಮತ್ತು ಕಾರ್ಲ್ ಇಬ್ಬರು ಹೇಗೋ ಮಾಡಿ ಹತ್ತಿ ಅಲ್ಲಿ ಹೋಗ್ಬಿಡ್ತಾರೆ. ಆದರೆ ಜೋಶ್ನ ಫಾದರ್ ಕೂಡ ಅವ್ರ ಹಿಂದೆನೇ ಹೋಗ್ತಿರ್ತಾನೆ. ಆದರೆ ಕಾರ್ಲ್ ವೈಫ್ ಜಾರಿ ಬಿದ್ದಿದ್ದರಿಂದ ಅವಳು ಕೂದಲು ಹಗ್ಗಕ್ಕೆ ಸಿಗಾಕೊಂಡಿರುತ್ತೆ. ಆಗ ತುಂಬಾ ಪೇಯ್ನ್ ಆಗ್ತಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಅಲ್ಲೇ ಇದ್ದಂತಹ ಒಂದು ಚಾಕುವಿನಿಂದ ಕತ್ತರಿಸೋಕೆ ಹೋಗ್ತಾಳೆ. ಬ್ಯಾಲೆನ್ಸ್ ತಪ್ಪಿದ್ರಿಂದ ಅವಳು ಜಾರಿ ಬಿದ್ದು ಸತ್ತೋಗ್ಬಿಡ್ತಾಳೆ. ಕಾರ್ಲ್ ಅದನ್ನು ನೋಡಿ ತುಂಬಾ ಅಳುತ್ತಾ ಫೀಲ್ ಮಾಡ್ಕೊಳ್ತಾನೆ. ಆ ಕಡೆ ಕಾರ್ಲ್ ಪರಿಸ್ಥಿತಿ ಕೂಡ ತುಂಬಾ ಚೆನ್ನಾಗಿರಲ್ಲ. ಆಗ ಜೋಶ್ ತಂದೆ ಹೇಳ್ತಾನೆ, ನಾವು ನಮ್ಮ ದಾರಿ ಸೇರ್ಕೊಳ್ಳೋದಕ್ಕೆ ತುಂಬಾ ದೂರ ಬಂದಿದ್ದೀವಿ, ನಮ್ಮ ಹತ್ರ ಇವಾಗ ಆಕ್ಸಿಜನ್ ಕೂಡ ಖಾಲಿಯಾಗಿದೆ, ಈಗ ಒಬ್ರಿಗೆ ಇರೋಷ್ಟು ಮಾತ್ರ ನಮ್ಮ ಹತ್ರ ಆಕ್ಸಿಜನ್ ಇದೆ ಅಂತ ಹೇಳ್ತಾನೆ. ಮತ್ತು ಜೋಶ್ ಮತ್ತು ಅವನ ಫಾದರ್ ಇಬ್ಬರೂ ಕೂಡ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವುದಾದ್ರೂ ದಾರಿ ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಈ ಕಡೆ ಕಾರ್ಲ್ ಅವ್ರಿಗೆಲ್ರಿಗೂ ಕೂಡ ಮೋಸ ಮಾಡಿಬಿಟ್ಟು ಆಕ್ಸಿಜನ್ ಸಿಲಿಂಡರ್ಸ್ನ ತಗೊಂಡು ನೀರಿನಲ್ಲಿ ಹೋಗ್ಬಿಡ್ತಾನೆ. ಕಾರ್ಲ್ ಹಾಗೆ ಮಾಡಿದ್ರಿಂದ ಜೋಶ್ ಮತ್ತು ಅವನ ತಂದೆ ಇಬ್ಬರೂ ಕೂಡ ಅಲ್ಲೇ ಸಿಗಾಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ಜೋಶ್ ಫಾದರ್ಗೆ ಒಂದು ಹೊಸ ದಾರಿ ಕಾಣಿಸುತ್ತೆ. ಅಲ್ಲಿ ಅವರಿಗೆ ಟ್ಯಾಂಕ್ ಕಾಣಿಸುತ್ತೆ. ಆ ಟ್ಯಾಂಕ್ನ ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ಆಹಾರ ಪದಾರ್ಥಗಳು ಮತ್ತು ಕುಡಿಯೋ ಪಾನೀಯಗಳೆಲ್ಲ ಅಲ್ಲೇ ಸಿಗುತ್ತೆ. ಸೊ ಅಲ್ಲೇ 2 ದಿನ ಅವರು ಕಳಿಬೇಕಾಗುತ್ತೆ. ಮತ್ತು ಅವರು ಹಳೆ ದಾರಿಯಲ್ಲೇ ವಾಪಸ್ ಬರ್ತಿರ್ಬೇಕಾದ್ರೆ ಆವಾಗ ಅಲ್ಲಿ ಅವರು ಕಾರ್ನ ನೋಡ್ತಾರೆ. ಅವನ ಪರಿಸ್ಥಿತಿ ತುಂಬಾ ಗಂಭೀರವಾಗಿರುತ್ತೆ, ಹಾಗೆ ಹದಗೆಟ್ಟಿರುತ್ತೆ. ಮತ್ತು ಅವನು ನನಗೆ ಏನಾದರೂ ತಿನ್ನೋದಕ್ಕೆ ಅಂತ ಹೇಳಿ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಸೊ ಅದನ್ನ ನೋಡ್ಬಿಟ್ಟಂತಹ ಜೋಶ್ಗೆ ಪಾಪ ಅಂತ ಹೇಳಿಬಿಟ್ಟು ಅವನು ತಿನ್ನೋದಕ್ಕೂ ಕೂಡ ಕೊಡ್ತಾನೆ. ನಂತರ ಜೋಶ್ ದಾರಿನ ಹುಡುಕೊಂಡು ನೀರಿನ ಒಳಗಡೆ ಹೋಗ್ತಾನೆ. ಸೊ ಕಾರ್ಲ್ ವಿಚಿತ್ರವಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಜೋಶ್ ಫಾದರ್ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾನೆ. ಮತ್ತು ಅವನು ಜೋಶ್ ಫಾದರ್ನ ಒಂದು ಬಂಡೆಕಲ್ ಮೇಲೆ ತಳ್ಳಿದ್ರಿಂದ ಆ ಜೋಶ್ ಫಾದರ್ಗೆ ತುಂಬ ಏಟಾಗಿ ಅಲ್ಲೇ ಉಳ್ಕೊಳ್ತಾನೆ. ಈ ಕಡೆ ಅದನ್ನು ನೋಡಿದಂತಹ ಜೋಶ್ಗೆ ತುಂಬಾ ಕೋಪ ಬಂದು ಕಾರ್ಲ್ಗೆ ಹೊಡೆಯೋಕೆ ಬರ್ತಾನೆ. ಆದರೆ ಆಕ್ಸಿಜನ್ ಇಲ್ಲದೆ ಇರೋ ಕಾರಣ ಕಾರ್ಲೇ ತಾನಾಗೆ ತಾನು ನೀರೊಳಗಡೆ ಮುಳುಗ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಅದಾದಮೇಲೆ ಜೋಶ್ ತಂದೆ ಹೇಳ್ತಾನೆ, ನಾನು ಇನ್ನೂ ಜಾಸ್ತಿ ಹೊತ್ತು ಬದುಕಿರೋದಿಲ್ಲ, ನೀನಾದರೂ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾನೆ.
ಜೋಶ್ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅಲ್ಲಿಂದ ಹೊರಡ್ತಾನೆ. ಹೀಗೆ ಅವನು ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಕಾಲ್ನ ಡೆಡ್ ಬಾಡಿ ಕೂಡ ಕಾಣಿಸುತ್ತೆ. ಸೊ ಅವನ ಹತ್ರ ಇದ್ದ ಆಕ್ಸಿಜನ್ನು ಕೂಡ ತಗೊಂಡು ಅವನು ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಅವನು ಮುಂದೆ ಹೋಗಬೇಕಾದ್ರೆ ಅವನಿಗೆ ಅಲ್ಲಿ ಸೂರ್ಯನ ಕಿರಣಗಳು ಬೆಳಕು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಅವನು ಫಾಲೋ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಸಮುದ್ರದ ಮಧ್ಯದಲ್ಲಿ ಸೇರಿಕೊಳ್ತಾನೆ. ಸೊ ಅಲ್ಲೇ ಇದ್ದಂತಹ ಮೀನುಗಾರರೆಲ್ಲರೂ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾರೆ. ಸೊ ಹೀಗೆ ಜೋಶ್ ತುಂಬಾ ಅಪಾಯಕಾರಿಯಾಗಿದ್ದ ಗುಹೆಯಿಂದ ಹೊರಗಡೆ ಬಂದಿರ್ತಾನೆ. ಸೊ ಇಲ್ಲಿಗೆ ಈ ಮೂವಿ ಮುಕ್ತಾಯ ಆಗುತ್ತೆ. ಸೊ ಮೂವಿ ಹೇಗೆ ಅನ್ನಿಸ್ತು, ಹಾಗೆ ನಿಮಗೆ ಎಕ್ಸ್ಪ್ಲನೇಷನ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.